ಸವಿಸ್ತಾರವಾಗಿ ನಮ್ಮೆಲ್ಲ ನಾಯಕರುಗಳು ಯಾವ ತರ ಈ ಚುನಾವಣೆಯನ್ನ ಎದುರಿಸಬೇಕು, ಯಾವ ತರ ಗೆಲ್ಲಬೇಕು ಅಂತ ಹೇಳಿ ತಮ್ಮ ಬಳಿ ತಮ್ಮ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಕಳೆದ ತಿಂಗಳು ಒಂದು ತಿಂಗಳು ಮುಂಚೆ 26ನೇ ತಾರೀಕು ಅಂದ್ರೆ ಒಂದು ತಿಂಗಳು ಹೆಚ್ಚು ಕಡಿಮೆ ಆಯಿತು. ಕಳೆದ ತಿಂಗಳು ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ತಾವೆಲ್ಲ ಇಲ್ಲಿ ನನ್ನ ಬಂಧುಗಳೆಲ್ಲ ಏನ್ ಸೇರಿದ್ರಿ, ಮೇಲೆ ನನ್ನ ನಾಯಕರುಗಳೆಲ್ಲ ಶಾಸಕರುಗಳು, ಮಾಜಿ ಶಾಸಕರುಗಳು, ಮೇಲ್ಮನೆ ಕಳಮನೆ ಎಲ್ಲ ಇದ್ದೀರಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಕಾಂಗ್ರೆಸ್ ಪಕ್ಷದ ಮೇಲೆ ಇದ್ದಂತ ನಂಬಿಕೆ ಇವತ್ತು ನಮಗೆ ಬಹಳಷ್ಟು ಬಲವನ್ನು ತಂದುಕೊಟ್ಟಿದ್ದೆ, ಛಲವನ್ನು ಕೊಟ್ಟಿದ್ದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಗೌತಮ್ ರವರು ಗೆದ್ದೇ ಗೆಲ್ತಾರೆ. ನನಗೆ ಈ ಸಂದರ್ಭ ಇವತ್ತು ಸಿಕ್ಕಿದ ಚುನಾವಣೆ ಆದ ನಂತರ ನಿಮ್ಗೆಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮ್ಮ ಶಾಸಕರುಗಳೆಲ್ಲ ಹೇಳ್ತಾ ಇದ್ರು, ನಮ್ಮ ಉಸ್ತುವಾರಿ ಮಂತ್ರಿ ಬಹಳಷ್ಟು ಕೆಲಸ ಮಾಡಿದ್ರು ಅಂತ. ನನಗಿಂತ 2 ಪಟ್ಟು 10 ಪಟ್ಟು ಕೆಲಸ ಮಾಡಿದವರು ಇಲ್ಲಿದ್ದಂತಹ ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭೆ ಸದಸ್ಯರುಗಳು, ಮಾಜಿ ಶಾಸಕರು, ನೀವು ಕೆಲಸ ಮಾಡಿದ್ರು. ನಿಮಗೆ ನಾನು AICC ಮುಖಾಂತರ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮುಖ್ಯಮಂತ್ರಿಗಳ ಪರವಾಗಿ ನಿಮ್ಮ ಧನ್ಯವಾದಗಳು ಹೇಳ್ತಾ ಇದ್ದೀನಿ. KPCC ಅಧ್ಯಕ್ಷರ ಪರವಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಬರೀ ದುಡ್ಡು ಕಾಸು ಇನ್ನೊಂದರಿಂದ ಚುನಾವಣೆ ಆಗೋದಿಲ್ಲ. ನೀವೆಲ್ಲ ಪಟ್ಟಂತ ಶ್ರಮ, ನಿಮ್ಮೆಲ್ಲರ ಶ್ರಮದ ಫಲವಾಗಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆದ್ದೇ ಗೆಲ್ತದೆ ಅನ್ನೋ ವಿಶ್ವಾಸ ನಂದು. ನೀವು ತೋರಿಸಂತ ಈ ಪ್ರೀತಿ, ನೀವು ಪಟ್ಟಂತ ಕಷ್ಟ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸಹ ನೀವು ಪಡ್ಬೋದು. ನನಗೆ ಗೊತ್ತು, ಇಲ್ಲಿ ಸೇರಿರುವಂತ 90% ಜನಗಳು ನೀವ್ಯಾರೋ ವೋಟರ್ಸ್ ಅಲ್ಲ. ಆದ್ರೆ ನಿಮ್ಗೆ ಇರುವಂತ ಶಕ್ತಿಯಲ್ಲಿ ಬರೀ ಕೋಲಾರ ಅಲ್ಲ, ಪಕ್ಕ ಇರೋ ಚಿಕ್ಕಬಳ್ಳಾಪುರ ಆಗ್ಲಿ, ನಮ್ಮ ತುಮಕೂರು ಆಗ್ಲಿ, ಚಿತ್ರದುರ್ಗ ಆಗ್ಲಿ, ಅಲ್ಲಿ ತನಕ ನಿಮ್ದು ಪ್ರಭಾವ ಇದೆ. ನೀವೆಲ್ಲರೂ ಬೆಂಗಳೂರು ಅಲ್ಲ, ನಾನು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ, ಶ್ರೀನಿವಾಸ್ ಅವರು. ಅದ್ರ ಜೊತೆಗೆ ಬೆಂಗಳೂರಲ್ಲಿ ಸಹ ನಿಮ್ಮ ಬಂಧುಗಳು, ನಿಮ್ಮ ಸ್ನೇಹಿತರು ಇರ್ತಾರೆ. ಅಲ್ಲಿ ನಮ್ಮ ರಾಮೋಜಿ ಗೌಡರು, ಅಲ್ಲಿನೂ ಸಹ ಅವರು ಕಂಟೆಸ್ಟ್ ಮಾಡಿದ್ದಾರೆ. ಅವ್ರಿಗೂ ಸಹ ನಿಮ್ಮ ಆಶೀರ್ವಾದ ಇರಬೇಕು. DT ಶ್ರೀನಿವಾಸ್ ಅವರು ನಿಮಗೆಲ್ಲ ಹೊಸಬರಿರ್ಬೋದು, ನನಗಲ್ಲ. ನಾನು ಸಣ್ಣ ಹುಡುಗನಾಗಿಂದ ನಾನು ಅವ್ರ ಕುಟುಂಬದೊಂದಿಗೆ ಒಡನಾಟ. ನಾನು ಅವ್ರ ಮನೆ ಸದಸ್ಯರ, ಅವರ ವೈಫ್ ಪೂರ್ಣಿಮಾ ನನ್ನ ತಂಗಿಯವಳು, ನನಗಿಂತ 3 ವರ್ಷ ಚಿಕ್ಕವಳು. ನಾವೆಲ್ಲ ಜೊತೆ ಬೆಳ್ಕೊಂಡು, ಕೃಷ್ಣಪ್ಪಣ್ಣ ನನಗೆ ತಂದೆ ಸಮಾನ ಆದಂಥವ್ರು, ನಮ್ಮ ತಂದೆಯ ಸ್ನೇಹಿತರು. ನನಗೆ ಇಂಜಿನಿಯರಿಂಗ್ ಸೀಟು ಸಹ ಅವರೇ ಕೊಡ್ತಿದ್ದು. ನನಗೆ ಫಸ್ಟು ಈ ಚುನಾವಣೆಯಲ್ಲಿ ಏನಾದರೂ ಆಸಕ್ತಿ ಬರಬೇಕು ಅಂದರೆ, ನಿಮ್ಮ ಪಾಪ ಸುಮ್ಮನೆ ದುಡ್ಡು ಮಾಡ್ಕೊಂಡು ನೀವು ಓಡಾಡ್ಕೊಂಡಿದ್ದೆ ನನ್ನ ಜೊತೆ ಪಾಪ ಅಂತ ಹೇಳಿ ಬಲವಂತ ಮಾಡಿ ನನ್ನ ಸ್ಕೂಲಲ್ಲಿ, ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ತಾಲೂಕ್ ಪಂಚಾಯತ್ ಎಲೆಕ್ಷನ್ ನಿಲ್ಸಕ್ಕೆ ಹಾಕೊಂಡ್ಬಿಟ್ಟಿದ್ರು ಮುಂದೆ. ನಾನು ಬೇಡ ಅಂದ್ಮೇಲೆ ನಮ್ಮೂರು ಬಸವರಾಜ್ ಟಿಕೆಟ್ ಕೊಟ್ಟಿದ್ದು. ನಾನು ಬೇಡ ನಮ್ಮ ತಾಯಿ ಬೇಡ ಕೃಷ್ಣಪ್ಪಣ್ಣ, ಯಾಕೆ ನೀವು ಓದ್ತಾ ಇದ್ದೆ ನಾನು ಇನ್ನೂ ಅವಾಗ. ನಾನು ಓದ್ತಾ ಇರ್ಬೇಕಾದ್ರೆ ನನ್ನ ಮೇಲೆ ಅಷ್ಟೊಂದು ಮಗನ ಥರ ನನ್ನ ಮೇಲೆ ವಿಶ್ವಾಸ ಇಟ್ಟಂತಹ ನಮ್ಮ ನಾಯಕರಾಗಿದ್ದಂಥವ್ರು ಕೃಷ್ಣಪ್ಪಣ್ಣಿಗೆ ಸೀಟ್ ಕೊಡ್ಬೇಕು ಅಂತ ದೊಡ್ಡ ಫೈಟ್ ನಂದು ಸಿದ್ದರಾಮಯ್ಯನವರ 2013ರಲ್ಲಿ. ಆದ್ರೆ ಕಾರಣಾಂತರಗಳಿಂದ ಅವತ್ತು ಕೃಷ್ಣಪ್ಪಣ್ಣಿಗೆ ತೊಂದರೆ ಆಯಿತು. ಇರಲಿ, ನನ್ನ ಸಹೋದರಿ ಅವರು MLA ಆಗಿತ್ತು, ಈಗ ನಮ್ಮ ಜೊತೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ನಮ್ದು ನಿಮ್ದು ಎಲ್ಲ ಬಹಳಷ್ಟು ಜವಾಬ್ದಾರಿ ಇವತ್ತಿದೆ. ಕೃಷ್ಣಪ್ಪನವರು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಂತ ಕೊಡುಗೆ ಬಹಳ ಅಪಾರ.
ಹಿಂದುಳಿದ ವರ್ಗ ಇಂದ ವರ್ಗ ಅಂದ್ರೆ ಪ್ರಾಣ ಬಿಡ್ಕೊತಾ ಇದ್ರು ಅವರು. ಅತಿ ಹೆಚ್ಚು ಒಕ್ಕಲಿಗ ಮತದಾರರು ಇದ್ರೂ ಒತ್ತೂರು ಕ್ಷೇತ್ರದಲ್ಲಿ 80% ಒಕ್ಕಲಿಗ ಜನಾಂಗದವರು ಕೃಷ್ಣಪ್ಪನಿಗೆ ವೋಟ್ ಆಗ್ತಾ ಇಲ್ಲ. ಅಷ್ಟು ಪ್ರೀತಿಯವರು ಬೇರೆ ಜನಾಂಗದೊಟ್ಟಿಗೂ ಅವ್ರ ಸಂಬಂಧಗಳು ಇಟ್ಕೊಂಡಿದ್ರು. ಏನ್ ಗೊತ್ತಾ, ನಿನ್ಗೂ ಗೊತ್ತು, ನೀನು ಅವ್ರು ಶ್ರೀರಾಮನ್ ನಗರ ಅಲ್ವಾ, ಸ್ವಲ್ಪ ಸೇರೋದು ನಮಗೆ. ನಾನು ಯಾವಾಗ ಕೃಷ್ಣಪ್ಪನ ಕಾರ್ ಹತ್ಕೊಂಡು ಮೂರು ಹೊತ್ತು ಅವ್ರ ಜೊತೆ ಇರ್ತಾ ಇದ್ದೆ. ಆದ್ರಿಂದ ಇವತ್ತು ನನ್ನ ಸಹೋದರ ಇವತ್ತು ಶ್ರೀರಣ್ಣ ಈ ಚುನಾವಣೆಯಲ್ಲಿ ನಿಂತಿದ್ದಾರೆ. ನೀವೆಲ್ಲರೂ ಆಶೀರ್ವಾದ ಮಾಡಬೇಕು. ನಮ್ಮ MLAಗಳು ಶ್ರೀರಣ್ಣ ಇಲ್ಲಿ ಕೋಲಾರದಲ್ಲಿ ಇರುವಂತಹ ಪ್ರಾಮಾಣಿಕ MLAಗಳು ಇಡೀ ರಾಜ್ಯದಲ್ಲಿ ಎಲ್ಲಿ ಸಿಗಲ್ಲ. ಇವತ್ತು MLAಗಳು MNCಗಳು ನಮ್ಮ ಅನಿಲು ನಜೀರಣ್ಣ, ನಮ್ಮ ಮಾಜಿ ಸಭಾಪತಿಗಳು VR ಸುದರ್ಶನ್ ಸರ್ ಎಲ್ಲ ಮೋಸ್ಟ್ ಕಮಿಟೆಡ್. ಬೇರೆಯವರ ಹಣಕ್ಕೆ ಅವರು ಯಾವತ್ತೂ ಇಲ್ಲಿರುವಂತಹ ರಾಜಕಾರಣಿಗಳು ಯಾರೂ ಕೈ ಹೊಡ್ತವ್ರಲ್ಲ. ನಿಮ್ಮನ್ನೆಲ್ಲ ಸೇರಿಸಿ ನಾನು ಹೇಳ್ತಾರೆ. ನಾನು ಚುನಾವಣೆ ಗೊತ್ತು ನಿಮ್ಗೆ, ಚುನಾವಣೆಯಲ್ಲಿ ಏನೇನು ನಡೆದು ಬಹಳಷ್ಟು ನಮ್ಗೆ ತೊಂದರೆಗಳಾದವು. ನಮ್ಮ ಜೊತೆ ಇಟ್ಕೊಂಡು ಬಹಳಷ್ಟು ಜನ ತೊಂದರೆ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಆದರೂ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿಯಿಂದ ನಾವು ಒಳ್ಳೆ ಚುನಾವಣೆಯನ್ನು ನಡೆಸಿದ್ದೀವಿ. ಚುನಾವಣೆಯಲ್ಲಿ ನಮಗೆ ಒಳ್ಳೇದಾಗ್ತದೆ. ಪೊಲೀಸ್ ರಿಪೋರ್ಟ್ಸು ಅದೇ ಇದೆ. ಗೌತಮ್ ನನ್ನ ಸಹೋದರ ನನಗಿಂತ ಚಿಕ್ಕವನು ಅಲ್ವಾ, ಎಷ್ಟು ಓಡಾಡು, ಬಟ್ ಈಗ ಒಂದೇ ವರ್ಷ ಚಿಕ್ಕವನಾಗಲ್ಲ ಹೀಗೆ. ಸೊ ಆದ್ರಿಂದ ಅದೇ ವಿಶ್ವಾಸ ನೀವೆಲ್ಲ ದಯವಿಟ್ಟು DT ಶ್ರೀನಿವಾಸ್ ಅವರಿಗೆ ನೀವು ಪ್ರೀತಿ ಕೊಡಬೇಕು. ನಮ್ಮ ನಂಜೇಗೌಡಣ್ಣ, ನಮ್ಮ ಅನಿಲು, ಮಂಜು, ಆದಿ, ನಮ್ಮ ಅಧ್ಯಕ್ಷರು, ನಮ್ಮ ರೂಪಮ್ಮ, ನಾರಾಯಣ ಸ್ವಾಮಿ, ನಮ್ಮ ಸ್ವಾಮಿಗಳು, ಐನೂರು, ನಮ್ಮ ರಮೇಶ್ ಕುಮಾರ್ ಸಾಹೇಬರು, ಅವೆಲ್ಲ ಸೇರಿ ಚುನಾವಣೆಯನ್ನ ಒಗ್ಗಟ್ಟಾಗಿ ಮಾಡೋಣ. ಇಷ್ಟೊತ್ತು ಹೇಳ್ತಾ ಇದ್ರು ಎಲ್ಲರಿಗೆ ಭೇಟಿ ಮಾಡ್ಲಿಕ್ಕೆ ಆಗಲ್ಲ. ಆದರೆ ಯಾವ ವಿಧದಲ್ಲಿ ನೀವು ಅವ್ರನ್ನ ಭೇಟಿ ಮಾಡ್ತೀರಿ ಅನ್ನೋದು ಈಗ ಇಷ್ಟೊತ್ತು ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ನನಗೊಂದು ಲಿಸ್ಟ್ ಕೊಟ್ಟಿರೋಣ. ನಾನು ಮತ್ತೆ ಸುಧಾಕರ್ ಅವನು ಅಮೆರಿಕಾಗೆ ಹೋಗೋದು ಬರ್ತಾನೆ. ನಾನು ಅವನಿಗೂ ಸೇರಿ ನಾವೆಲ್ಲ ಎಲ್ಲರಿಗೆ ಫೋನ್ ಮಾಡಬೇಕು. ಸೀರಿಯಸ್ ಆಗಿ ಏನು ಅವ್ರಿಗೆ 10 ದಿನ ಆಯ್ತು, ನಾನು ಹೋಗ್ಬೇಕಾಗಿತ್ತು. ನಾನು ನಮ್ಮ ಸುಧಾಕರ್ ಅವನು ಗೊತ್ತಲ್ಲ, ನಂದು ಅವನು ಒಂಥರ ಸ್ವಂತ ಅಣ್ತಮ್ಮಗಳು ಜಾಸ್ತಿ. ನಾನು 37 ವರ್ಷದ ಸ್ನೇಹಿತರು. ನನ್ನ ಡಾಕ್ಟರ್ ಆಗಿದ್ದ, ಅದು ನೋಡ್ತಾ ಇದ್ದಿದ್ದು ಅವನ್ನ. ನಮ್ಗೆ ಹೇಳ್ತಾರೆ, ನೀನು ಇಷ್ಟು ಮಾತಾಡ್ತಿದ್ಯಾ ಅಂತ ಗೊತ್ತಿದೆ, ನಿನ್ ಬಾಯಿ ಹೊಲಿಗೆ ಹಾಕ್ಬಿಡ್ತಾ ಇದೆ ಅವಾಗ ರೇಗ್ತಾ ಇರ್ತಾರೆ. ಆಯ್ತು ಇವಾಗ ಪಾಪ ಅಂತ ಹೇಳ್ತೀನಿ. ಸೊ ಅವನು ಸಿನಣ್ಣ ಹೇಳ್ತಾವ್ರೆ, ಅವನು ಅಮೆರಿಕಕ್ಕೆ ಹೋಗೋರೆ, ಇವ್ರು ಯಾರೋ ಹುಟ್ಟಿಸಿ ಹೇಳ್ತಾವ್ರೆ BJP. ಈ BJP ಅಂತ ಬುಡಾಂಗು, ಇಂಥ ಸುಳ್ಳುಗಾರರು, ಇಂಥ ಫ್ರಾಡ್ಗಳು ಮಾತೆಲ್ಲ ನಾವು ಕೇಳೋಂಥ ಅವಶ್ಯಕತೆ ಇರೋದಿಲ್ಲ. ಅವ್ರಿಗೆ ಯಾವುದೇ ಮಾನ್ಯತೆ ಇಲ್ಲ. ಡೋಂಟ್ ಲಿಸನ್ ಟು ದೆಮ್. ಅವರು ಸುಳ್ಳು ಹೇಳೋದ್ರಲ್ಲಿ, ಮೋಸ ಮಾಡೋದ್ರಲ್ಲಿ, ಯಾರ್ಯಾರು ಯಾಮಾರಿಸೋದ್ರಲ್ಲಿ, ನಮ್ಮಲ್ಲೇ ತಂದಿದ್ದರಲ್ಲಿ ಮಿಸ್ಸೀವ್ರು. ಸುಧಾಕರ ಇಸ್ ಮೋಸ್ಟ್ ಕಮಿಟೆಡ್ ಫೆಲೋ. ಅವ್ನು ಯಾವತ್ತೂ ಯಾರಿಗೂ ಅವನು ಸ್ವಾಭಿಮಾನ ಇದ್ದು. ನಾನು 2018ರಲ್ಲೇ ಸೀಟ್ ಕೊಡ್ತಾ ಇದ್ದೆ ಕಾಂಗ್ರೆಸ್ ಪಕ್ಷದಲ್ಲಿ. ಬಾ ಸುಧಾಕರ ಅಂತ ಹೇಳಿದ್ರೆ, ನಾನು ಬರಲ್ಲ, ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಗೆದ್ಬಿಟ್ಟು ಬರ್ತೀನಿ ಅಂತ ಅಂತೋನು. ಅವನ ಆ ಥರ ಎಲ್ಲ ಅವ್ರ ತಂದೆ ಅವ್ರ ತಾತ ಎಲ್ಲ ಹೇಳ್ತಾರೆ. ಅವ್ರು ಯಾರೋ ಹೇಳಿದ್ದು ಇಲ್ಲೇ ಇರೋಕೆ ಹುಡ್ಸಿರೋದು. ನಾನು ಅವನ ಜೊತೆ ಹೋಗ್ಬೇಕಾಗಿತ್ತು. ನನ್ನ ಕೊನೆಯಲ್ಲಿ ಏನೋ ಕೆಲಸ ಬಂದಿದ್ದಕ್ಕೆ ಅವ್ನ ಮಗಂದು ಕನ್ವೊಕೇಶನ್ ಸಿಗೋಣ, ಅದಕ್ಕೆ ಹೋಗೋನೆ ಬಂದ್ಬಿಡ್ತಾನೆ. ನಾನು ಫೋನ್ ಮಾಡ್ತೀನಿ ಅವನಿಗೆ, ಜಲ್ದಿ ಬಂದ್ಬಿಡಪ್ಪ ಅಂತ ಹೇಳಿ ಕರೆದು. ಸೊ ನಾವೆಲ್ಲ ಸೇರಿ ಚುನಾವಣೆ ಮಾಡೋಣ. ಭಾಳ ಸೀರಿಯಸ್ ಆಗಿ ಮಾಡಬೇಕು. ಭಾಳ ಸೀರಿಯಸ್ ಆಗಿ ಈ ಚುನಾವಣೆಯನ್ನ ಮಾಡಿ ಕಾಂಗ್ರೆಸ್ ಪಕ್ಷದ ಕೈಯನ್ನ ಬಲಪಡಿಸುವಂತ ಕೆಲಸ ಆಗಬೇಕು. ಮುಂಚಿನ ಚುನಾವಣೆಗಳೆಲ್ಲ ಬಿಟ್ಬಿಡೋಣ. ಅದೆಲ್ಲ ಈ ಮೇಲ್ವರ್ಗದವರು ಮತ್ತೆ ಹೈಲಿ ಎಜುಕೇಟೆಡ್ಸು, ಡಿಗ್ರಿ ಹೋಲ್ಡರ್ಸು ಏನೋ ನಿಲ್ಕೊಡೋಣ. BJP ಅಂತ ಇದ್ರು, ಅದೆಲ್ಲ ಆಗೋಯ್ತು ಕಾಲ. ಈಗ ಇವರೆಲ್ಲ ಬರೀ ಸುಮ್ಮನೆ ಬುಡ್ಬುಡ್ಕೆ ಅಲ್ಲಾಡ್ಸೋರು ಅಂತ ಗೊತ್ತಾಗ್ಬಿಡೈತಿ ಇವರಿಗೆ. ಯಾರು ಈ BJP ಅವರು ಬರೀ ಸುಳ್ಳು ಆಶ್ವಾಸನೆಗಳು ಕೊಡೋರು, ಬರೀ ತಪ್ಪು ಮಾತುಗಳು ಹೇಳೋರು. ತಕ್ಷಣಕ್ಕೆ
ಏನ್ ಬೇಕಾ ಅದನ್ನು ಹೇಳ್ಬಿಟ್ಟು ಜನಗಳ ತಲೆ ಸೋರಿ ಹೋಗುವಂಥದ್ದು ಸಂದರ್ಭ ಈಗಾಗಲ್ಲ. ಬಹಳಷ್ಟು ಬುದ್ಧಿವಂತರಾಗವ್ರೆ. ಮತ್ತೆ JDS ಪಾಪ ನಿಮ್ಗೆ ಅವ್ರಿಗೆ ಗೊತ್ತು, ಪಾಪ ಅವ್ರದೇ ವೈಯಕ್ತಿಕ ಸಮಸ್ಯೆಗಳಲ್ಲಿ ಪಾಪ ಸಿಕ್ಕಾಕೊಂಡವ್ರೆ. ಪ್ರಮೋಷನ್ ಅದು ಪಾಪ ವೈಯಕ್ತಿಕ, ನಾವು ಅವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಇಬ್ರು ಪಾಪ ಕೊಲೂಡೆಡ್ ಅಲ್ವಾ, ಕೊಲೂಡ್ ಮೈತ್ರಿ ಕೋಲಿನೇಷನ್ ಅಲ್ಲ, ಕೊಲೂಡೆಡ್ ಅಂದ್ರೆ ಒಳಗಡೆ ಕ್ರಿಮಿನಲ್ ಆಕ್ಟಿವಿಟೀಸ್ ಕೊಲೂಡ್ ಔಟ್ ಅಂತ ಹೇಳಲ್ವಾ, ಆ ತರ ಕೊಲೂಡೆಡ್ ಎರಡು ಪಕ್ಷಗಳು. ಇವ್ರು ಏನು ನಮ್ಮ ಸರ್ಕಾರದ ಮಾಡಿದಂತ ಯೋಜನೆಗಳು, ಈಗ ಸರ್ಕಾರಿ ನೌಕರರಿಗೆ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರುವಂತ ಯೋಜನೆಗಳು, ಶಿಕ್ಷಕರಿಗೆ ಕೊಡುತ್ತಾ ಇರುವಂತಹ ಸವಲತ್ತುಗಳು, ಇದು ಬೇರೆ ಯಾವುದೇ ಸರ್ಕಾರಗಳಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ಸರ್ತಿ ಇಷ್ಟು ಸೀರಿಯಸ್ ಆಗಿ ಹೇಳ್ದಂಗೆ ಮುಂಚಿನ ದಿವಸಗಳಲ್ಲಿ ನಾವು ಚುನಾವಣೆ ಮಾಡ್ತಾ ಇರಲಿಲ್ಲ. ಬಿಜೆಪಿ ಪಕ್ಷ ಅನ್ನೋದು ಕೆಡರ್ ಬೇಸ್ಡ್, ಅಂದ್ರೆ ವಾಲಂಟಿಯರ್ ಆಗಿ ಬಹಳಷ್ಟು ಜನ ಅಲ್ಲಿ ಸೇರ್ಕೊಳ್ತಾ ಇದ್ರು, ಯಾಮಾರಿಸ್ತಾ ಇದ್ರು. ಮಾತ್ರ ಮುಂಚೆ ದೇಶ ಉದ್ಧಾರ ಮಾಡೋರು ಅಂತ ಹೇಳಿ, ಈಗ ದೇಶ ಹಾಳು ಮಾಡಿದ್ದು ಸಾಕು, ಈಗ ದೇಶ ಉದ್ಧಾರ ಮಾಡೋದು, ದೇಶ ಕಳೆದವರು ನಾವು ಕಾಂಗ್ರೆಸ್ ಪಕ್ಷದವರು. ದೇಶವನ್ನು ಹೊಡಿತಾ ಇರೋದು, ದೇಶವನ್ನ ಛಿದ್ರ ಮಾಡ್ತಾ ಇರೋದು ಬಿಜೆಪಿ ಪಕ್ಷದವರು ಅಂತ ಈಗ ಎಜುಕೇಟೆಡ್ಸ್ಗೂ ಗೊತ್ತಾಗಿದೆ. ಅದರಿಂದ ನಾವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ಕೆಲಸ ನಾವು ಮಾಡೋಣ. ಗೆಲ್ಲುವಂತೂ ಕಟ್ಟಿಟ್ಟ ಬುದ್ಧಿ, ಇದ್ರ ಬಗ್ಗೆ ಯಾರನ್ನು ಎರಡನೇ ಮಾತಿಲ್ಲ. ಈಗ ಇಲ್ಲಿ MLC ಚುನಾವಣೆಯಲ್ಲಿ ನಾರಾಯಣಸ್ವಾಮಿ ನನ್ನ ಮೇಲೆ ಸೋತ್ಬಿಟ್ಟೆ ಇಲ್ಲಿ ಬಂದಿದ್ರು. ನನ್ನ ಮೇಲೆ MLA ಎಲೆಕ್ಷನ್ಗೆ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದ, ನಾನು ನಿಂತಿರ್ಲಿಲ್ಲ. ಆಗ 2018 22,000 ಓಟ್ತಿದ್ದ ನಾರಾಯಣಸ್ವಾಮಿನ ಸೋಲ್ಸಿತ್ತು. ಅದಾದ ತಕ್ಷಣ ಯಡಿಯೂರಪ್ಪ ಹಿಡ್ಕೊಂಡು ಇಲ್ಲಿ ಬಂದ್ಬಿಟ್ಟು ಟಿಕೆಟ್ ತಗೊಂಡು ಇಲ್ಲೇನೋ ಎಷ್ಟೊತ್ತು ನಮ್ಮ ಅನಿಲ್ ಹೇಳ್ತಾ ಇರಲ್ಲ, ಅದು ಸುಳ್ಳು ಪಳ್ಳು ಎಲ್ಲ ಹೇಳ್ಕೊಂಡು ಚುನಾವಣೆ ಮಾಡಿದ್ದಾರೆ. ನಾವು ಅವ್ರ ಬಗ್ಗೆ ಯಾರ ಬಗ್ಗೆನೂ ನಾವು ವೈಯಕ್ತಿಕವಾಗಿ ಮಾತಾಡುವಂಥ ಅವಶ್ಯಕತೆ ಇಲ್ಲ. ನಮ್ಮ ಅಭ್ಯರ್ಥಿ ಒಳ್ಳೆಯವರು, ರಾಜಕೀಯ ಹಿನ್ನೆಲೆ ಇರೋರು. ಸುಮಾರು 10,000 ಜನ ವಿದ್ಯಾರ್ಥಿಗಳು ಅವರು ಕಾಲೇಜಲ್ಲಿ ಓದ್ತಾ ಈಗ ಜಾಸ್ತಿ ಆಗೋರು. ಇನ್ನ ಏನು ಈಗ 13,500 ಆಗೋರುತ್ತೆ ನೋಡಿ, ಪ್ರಮೋಷನ್ ತಗೊಂಡವ್ರೆ. 13,500 ಜನ ಅವರ ಇನ್ಸ್ಟಿಟ್ಯೂಷನ್ ಅಲ್ಲಿ ಓದ್ತಾ ಇರೋರು. ಕೃಷ್ಣಪ್ಪಣ್ಣವರು ಮಾಡಿದಂಥ ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ರಾಜ್ಯದಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಮಕ್ಕಳು ಓದ್ತಾವ್ರೆ. ಅದು ಬಿಡಿ, ಈಗ ಶ್ರೀನಿವಾಸ್ ಅವರು ನಡೆಸ್ತಾ ಇರುವಂತಹ ವಿದ್ಯಾಸಂಸ್ಥೆಗಳಲ್ಲೇ 13,000 ಜನ ಓದ್ತಾ ಇದ್ದಾರೆ. ಉತ್ತಮ ಶಿಕ್ಷಣ ತಜ್ಞ KS ಆಫೀಸರ್ ಆಗಿದ್ರು ಶ್ರೀನಿವಾಸ್. ನಿಮ್ಗೆ ಗೊತ್ತಾ ಅದೆಲ್ಲರೂ? ಮುಂಚೆ KS ಆಫೀಸರ್ ಆಗಿದ್ರು. ಕೃಷ್ಣಪ್ಪಣ್ಣೆ ರಿಸೈನ್ ಮಾಡಿಸಿ ಈ ಕಾಲೇಜುಗಳನ್ನೆಲ್ಲ ನೋಡ್ಕೋಬೇಕು ಅಂತೇಳಿ ಅವರಿಗೆ ಕರ್ಕೊಂಬಂದ್ರು. ಅದರಿಂದ ಮಂಜು ಆದ್ರಿಂದ ನಿಮ್ಗೆ ರಾಜಕೀಯ ಹಿನ್ನೆಲೆ ಹೇಳಿದೆ, ಅವ್ರದ್ದು ಶೈಕ್ಷಣಿಕ ಹಿನ್ನೆಲೆ ಹೇಳಿದೆ. ಇಂಜಿನಿಯರಿಂಗ್ ಪಡೆದಿದ್ದಾರೆ, ಮತ್ತೆ ಚೆನ್ನಾಗಿ ಓದ್ಕೊಂಡವ್ರು. ಎಷ್ಟು ದೊಡ್ಡ ಇಷ್ಟೊತ್ತಿದ್ರೆ ಜಾಯಿಂಟ್ ಕಮಿಷನರ್, ಅಡಿಷನಲ್ ಕಮಿಷನರ್ ಆಗ್ತಾ ಇದ್ರು. ಇದನ್ನೆಲ್ಲ ಬಿಟ್ಟು ಜನಸೇವೆ ಮಾಡ್ಲಿಕ್ಕೆ ಬಂದಿದ್ದಾರೆ. ನೀವು ಎಲ್ಲ ಸೇರಿ ಬೇರೆಯವ್ರ ಅಂತ ತಿಳ್ಕೊಬೇಡಿ. ನಮ್ಮಲ್ಲಿ ಫ್ಯಾಮಿಲಿ ಒಂದು ಅಂತ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವೆಲ್ಲ ಒಂದೇ. ಕೋಲಾರ ಜಿಲ್ಲೆಯಲ್ಲಿ ಒಕ್ಕಲಿಗರು, ಕುರುಬರು, ಎಸ್ಸಿಗಳು, ಗೌಡರು, ಕ್ರಿಶ್ಚಿಯನ್ಸು, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಅಂತ ಎಲ್ಲ ಏನಿಲ್ಲ. ನಾವೆಲ್ಲ ಒಂದೇ, ನಾವೆಲ್ಲ ಅಣ್ತಮ್ಮಂದ್ರು. ಜಾತೀಯತೆ ಮಾಡೋದ್ರಲ್ಲಿ BJP-ಯವರು ನಂಬರ್ 1, JDS ಅವರು ನಂಬರ್ 1. ನಾವಲ್ಲ, ನಮಗೆಲ್ಲ ಒಂದೇ. ನಾವೆಲ್ಲ ಅಣ್ತಮ್ಮಂದ್ರ ಥರ ನಾವಿದ್ದವರು. ಮುಂದಿನ ದಿವಸಗಳಲ್ಲೂ ಸಹ ನಾವು ಒಗ್ಗಟ್ಟಾಗಿ ಚುನಾವಣೆಯನ್ನ ಮಾಡುವಂಥ ಸಂದರ್ಭ ಬಂದಿರುತ್ತೆ. ಯಾಕಂದ್ರೆ ಈಗ MP ಚುನಾವಣೆ ಆಯ್ತು, MLC ಚುನಾವಣೆ ಆಯ್ತು, ಮುಂದಿನ ದಿವಸಗಳಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತಾವೆ. ಇವೆಲ್ಲ ಟ್ರೇಡ್ ಬೇಸಿಸ್. ಎಲ್ಲ ಯಾವ ಚುನಾವಣೆನೂ ನಾವು ಬಿಡಂಗಿಲ್ಲ, ಯಾವ ಚುನಾವಣೆನೂ ನಾವು ಸೋಲಂಗಿಲ್ಲ. ನಿಮ್ಮೆಲ್ಲರ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ಇರಬೇಕು. ನೀವೇನು ಕೆಲಸ ನ್ಯಾಯಯುತವಾಗಿ ಹೇಳ್ತೀರಿ, ಪ್ರತಿಯೊಂದು ಕೆಲಸವನ್ನ ನಾನಾಗ್ಲಿ, ನಮ್ಮ ಶಾಸಕರುಗಳಾಗ್ಲಿ,
ನಾವು ಶಿರಸಾ ವಹಿಸಿ ತಲೆಬಾಗಿ ನಿಮ್ಮ ಕೆಲಸಗಳನ್ನ ನಾವು ಮಾಡ್ಕೊಡ್ತೀವಿ. ಅದೇ ತರ ನೀವು ನಮ್ಗೆ ಈ ಚುನಾವಣೆಯಲ್ಲಿ ಸಹಾಯ ಮಾಡಿ ಕಾಂಗ್ರೆಸ್ ಪಕ್ಷದ ಆದ್ರಿಂದ ನೀವೆಲ್ಲ ಆಶೀರ್ವಾದ ಮಾಡಬೇಕು. ಮತ್ತೆ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ತುಮಕೂರು ಜಿಲ್ಲೆ, ಚಿತ್ರದುರ್ಗ, ಯಾವ್ದು ದಾವಣಗೆರೆ ಜಿಲ್ಲೆಯ ಎಲ್ಲ ನನ್ನ ಶಿಕ್ಷಕ ಸಹೋದರ ಸಹೋದರಿಯರಲ್ಲಿ ನಾನು ಈ ಎಲ್ಲ ಸೇವೆ ಮಾಡಲಿಕ್ಕೆ ಶ್ರೀನಿವಾಸ್ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗಿ ಅಂತ ಹೇಳಿ ಈ ಸಭೆಯಲ್ಲಿ ಭಾಗವಹಿಸ್ಲಿಕ್ಕೆ ನನಗೂ ಅದೇ ಫಸ್ಟ್ ಪ್ರಿಫರೆನ್ಸ್ ಒಂದು ಗೆರೆ ಅಷ್ಟೇನೆ. ನಮ್ಮ ಯಾರು ಹೇಳಿದ್ದ ಅವಾಗ ನಮ್ಮ ಸುದರ್ಶನ್ ಸರ್ ಹೇಳ್ತಾ ಇದ್ರು, ಅದಕ್ಕೆ ಶೃಂಗಾರ ಮಾಡುವಂತ ಅವಶ್ಯಕತೆ ಇಲ್ಲ, ಒಂದು ಹಿಂಗ್ ಬರ್ಬಿಡೋದು ಹಿಂಗ್ ಬರ್ಬಿಡೋದು. ಬಹಳಷ್ಟು ಜನ ಹೈಲಿ ಎಜುಕೇಟೆಡ್ಸ್ ಅವರೇನೆ ತಪ್ಪು ಮಾಡ್ಬಿಡ್ತಾರೆ. ಅವ್ರು ತಪ್ಪು ಮಾಡೋದೇ MLA ತಪ್ಪು ಮಾಡ್ಬಿಡ್ತಾರೆ. ಸುಮ್ಮನೆ ಹಿಂಗ್ ಮಾಡಿಲ್ಲ, ಹಿಂಗ್ ಮಾಡಿಲ್ಲ, ಟ್ರಯಲ್ ಬೇಸಿಸ್ ಮಾಡಿ, ಹಿಂಗ್ ಮಾಡಿಲ್ಲ, ನೀನ್ ಟ್ರಯಲ್ ಬೇಸಿಸ್ ಅಲ್ಲಿ ಮಾಡಿಲ್ಲ, ಅದನ್ನ ಯಾಕೆ ಹೇಳ್ತೇವೆ? ಟ್ರಯಲ್ ಲೆಕ್ಕ ಬರಲ್ಲ, ನಿಜವಾದ ಇದರಲ್ಲಿ ಮಾಡಿಲ್ಲ, ಎಲ್ಲ ಕರೆಕ್ಟ್ ಆಗ ಸುಮ್ಮನೆ ಏನೇನೋ ಹೇಳ್ಬೇಡ, ಕರೆಕ್ಟ್ ಆಗಿ ಹಾಕೋದು ಓಟು. ಟ್ರಯಲ್ ಬೇಸಿಸ್ ನೀನ್ ಅವ್ರಿಗೆ ಚೊಕ್ ಕೊಟ್ಟಿದ್ಯಾ ಮೋಸ್ಟ್ಲಿ. ಆದ್ರಿಂದ ಬರೀ ಒಂದು ಗೆರೆ ಹಿಡಿಬೇಕಾದ ಸಂದರ್ಭ. ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ. ಆದ್ರಿಂದ ನಾನು ಈ ಮೂಲಕ 5 ಜಿಲ್ಲೆಗಳ ಶಿಕ್ಷಕ ಸಹೋದರ ಸಹೋದರಿಯರಲ್ಲಿ ನಾನು ವಿನಯಪೂರ್ವಕವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ. ಉತ್ತಮವಾದ ಅಭ್ಯರ್ಥಿ ನಿಮ್ಮಗಳ ಸೇವೆ ಮಾಡಲಿಕ್ಕೆ ನಮ್ಮ ಶ್ರೀನಿವಾಸ್ ಅವರಿಗೆ ಒಂದು ಅವಕಾಶ ಮಾಡಿಕೊಡಿ. ಕಾಂಗ್ರೆಸ್ ಪಕ್ಷದ ಬಲವನ್ನು ಹೆಚ್ಚಿಸಿ ನಿಮ್ಮ ಸೇವೆ ಮಾಡಲಿಕ್ಕೆ ನಾವು ಯಾವತ್ತೂ ತಯಾರಿರ್ತೀವಿ ಅಂತ ಹೇಳಿ ನಿಮ್ಗೆಲ್ರಿಗೂ ನಮಸ್ಕಾರಗಳನ್ನ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸಿ ಜೈ ಹಿಂದ್, ಜೈ ಕಾಂಗ್ರೆಸ್ ಪಾರ್ಟಿ. ಧನ್ಯವಾದಗಳು.